Nani caribiano, cachinghani paridiao, little sing sound not toy, ding long long. ಪರ್ವತಗಳ ನೈಟಿಂಗೇಲ್ ಶ್ರೀಮತಿ ಪೋಖಿಲಾ ಲೆಕ್ತೆಪೆ ಪದ್ಮಶ್ರೀ 2026. ಕಾರ್ಬಿ ಆಂಗ್ಲಾಂಗ್ ಅಸ್ಸಾಂನ ಒಂದು ಸುಂದರ ಹಳ್ಳಿ. ಅಲ್ಲಿ ವಾಸಿಸುತ್ತಿದ್ರು ಕಾರ್ಬಿ ಸಮುದಾಯ ಮತ್ತು ಪೋಖಿಲಾ ಲೆಕ್ತೆಪೆ. ಅಲೆಮಾರಿ ಕಲಾವಿದರ ಕುಟುಂಬದಲ್ಲಿ ಜನಿಸಿದ ಪೋಖಿಲಾ ಖೋಖರ್ಬೆ ಅವರಿಗೆ ಸಂಗೀತ ಆನುವಂಶಿಕವಾಗಿ ಸಿಕ್ಕಿದ್ದಾದರೂ ಅದರಲ್ಲೇ ಬದುಕಿದ್ದರು. ಬಾಲ್ಯದಿಂದಲೇ ಅವರ ಅಸಾಧಾರಣ ಪ್ರತಿಭೆ ಜಗಮಗಿಸಲು ಪ್ರಾರಂಭಿಸಿತು. ಸಂಗೀತದೊಂದಿಗಿನ ಅವರ ಆಳವಾದ ಸಂಪರ್ಕದಿಂದ ಈ ಪರಂಪರೆ ಅಪಾಯದಲ್ಲಿದೆ ಎಂಬುದನ್ನು ಅರಿತುಕೊಂಡರು. ಕಾರ್ಬಿ ಸಂಗೀತವು ಹಿರಿಯರಿಗೆ ಮಾತ್ರ ಸೀಮಿತವಾಗಿತ್ತು. ಆ ದಿನಗಳಲ್ಲಿ ಕರ್ಬಿ ಹಾಡುಗಳಿದ್ದವು, ಆದರೆ ಅವುಗಳನ್ನು ಹಾಡಲು ಜನರಿಗೆ ಹೆಚ್ಚಿನ ಅವಕಾಶ ಸಿಗುತ್ತಿರಲಿಲ್ಲ. ಅಡೆತಡೆಗಳು ಇದ್ದವು, ಬಡತನವೂ ನೆರಳಾಗಿತ್ತು ಮತ್ತು ಸಂಪ್ರದಾಯವು ಮಹಿಳೆಯರನ್ನು ಸಾರ್ವಜನಿಕವಾಗಿ ವೇದಿಕೆಗಳಿಂದ ದೂರವಿಟ್ಟಿತ್ತು. ಹಲವು ವರ್ಷ ಪೋಖಿಲಾ ಹಿನ್ನೆಲೆಯಲ್ಲಿ ಉಳಿದರು, ನಶಿಸುತ್ತಿರುವ ಕಲೆಯ ಮೂಕ ಕಾವಲುಗಾರರಾಗಿ ಉಳಿದರು. ಆದರೆ ಅವರ ಧ್ವನಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಅಡೆತಡೆಗಳನ್ನು ದಾಟಿ ಅವರು ಚರ್ಚ್ನಲ್ಲಿ ತಮ್ಮ ವೇದಿಕೆ ಸಿದ್ಧಪಡಿಸಿದರು. ಸಮಾನ ಮನಸ್ಕ ಜನರನ್ನು ಸೇರಿಸಿಕೊಂಡು ಮಹಿಳೆಯರು ತಮ್ಮೊಂದಿಗೆ ಸೇರಲು ಧೈರ್ಯ ತುಂಬಿದರು. ಅವರು ದೂರದ ಪ್ರದೇಶಗಳಿಗೆ ಪ್ರಯಾಣ ಬೆಳೆಸಿದರು, ಹಿರಿಯರನ್ನು ಭೇಟಿಯಾದರು ಮತ್ತು ಕಣ್ಮರೆಯಾಗುತ್ತಿರುವ ಕಲೆಯನ್ನು ದಾಖಲಿಸಿದರು. ನೀವು ಸಾಹಿತ್ಯವನ್ನು ಬರೆಯಿರಿ, ಸಂಗೀತವನ್ನು ಕೂಡ ನೀಡಿ. ನಾವು ಸಾಧ್ಯವಿರುವ ಎಲ್ಲಾ ರೀತಿಯಲ್ಲಿ ಸಹಾಯವನ್ನು ಮಾಡುವೆವು. ನಮ್ಮ ಸಾಂಗ್ರಿ ಮ್ಯೂಸಿಕ್ ಸೊಸೈಟಿಯ ಮೂಲಕ ಈ ಹಾಡುಗಳನ್ನು ಪ್ರಸ್ತುತಪಡಿಸಿದೆವು. ಸ್ಥಳೀಯ ರೇಡಿಯೋ ಪ್ರಸಾರಗಳಿಂದ ಹಿಡಿದು ಅವರ ಮೊದಲ ಕ್ಯಾಸೆಟ್ ಕಾಂಗಾನ್ನ ಸಾಹಸಮಯ ನಿರ್ಮಾಣದವರೆಗೆ ಅವರು ರಾಷ್ಟ್ರೀಯ ಬಟ್ಟೆಯಲ್ಲಿ ಕಾರ್ಬಿ ಚೈತನ್ಯವನ್ನು ನೇಯಲು ಪ್ರಾರಂಭಿಸಿದರು. ಅವರು ಜುಬಿನ್ ಗಾರ್ಗ್ ಜೊತೆ ಪ್ರದರ್ಶನ ನೀಡಿದಾಗ ಅವರ ಜೀವನಕ್ಕೊಂದು ಮಹತ್ವದ ತಿರುವು ಸಿಕ್ಕಿತು. ಆಧುನಿಕ ಶಕ್ತಿಯೊಂದಿಗೆ ಪ್ರಾಚೀನ ಮಂತ್ರಗಳನ್ನು ಪಠಿಸುವ ಮೂಲಕ ಹೊಸ ಪೀಳಿಗೆಯನ್ನು ಆಕರ್ಷಿಸಿತು. ಐವತ್ತು ವರ್ಷಗಳು, 300 ಹಾಡುಗಳು. ಅವರ ಪರ್ವತಗಳಿಂದ ಕಾರ್ಬಿ ಸಂಗೀತವು ಜನರ ಮನಸ್ಸನ್ನು ಮುಟ್ಟಿತು. ಎಂದು ಪೋಖಿಲಾ ಕಾರ್ಬಿ ಸಂಗೀತದ ಕುಲದೇವತೆಯಾಗಿದ್ದಾರೆ. ಬರವಣಿಗೆ, ಮಾರ್ಗದರ್ಶನ ಮತ್ತು ಪ್ರಸ್ತುತಿಯ ಮೂಲಕ ಭೂತಕಾಲವನ್ನು ಸಂರಕ್ಷಿಸಿ ಮತ್ತು ಕಾರ್ಬಿ ಆಂಗ್ಲಾಂಗ್ನ ಮಹಿಳೆಯರು ತಮ್ಮದೇ ಆದ ಭವಿಷ್ಯವನ್ನು ರೂಪಿಸಿಕೊಳ್ಳುವುದನ್ನು ಖಚಿತಪಡಿಸಿದರು. ನನ್ನ ಆಸೆ ಅಂದ್ರೆ ಕರ್ಬಿ ಆಲಾಂಗ್ ಪ್ರಗತಿಯನ್ನು ಮುಂದುವರಿಸಬೇಕು. ಕರ್ಬಿ ಆಲಾಂಗ್ ಮಹಿಳೆಯರು ಪ್ರತಿ ಕ್ಷೇತ್ರದಲ್ಲೂ ಮುನ್ನಡೆಯಬೇಕೆಂಬುದೇ ನನ್ನ ಕನಸು. ಶ್ರೀಮತಿ ಪೋಖಿಲಾ ಲೆಕ್ತೆಪೆ ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.